ಇವತ್ತಿನ ಪವರ್ ಫೋಕಸ್ ನಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಕಳೆದ ಒಂದು 15 ದಿನಗಳಿಂದಲೂ ಕೂಡ ಪ್ರತಿದಿನ ಇಂಡಿಯಾ ಹಾಗೂ ಪಾಕಿಸ್ತಾನದ ನಡುವಿನ ಯುದ್ಧದ ವಾತಾವರಣ, ದಾಳಿ, ಅದು ಇದು ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಬೆಂಗಳೂರಿನ ಬಗ್ಗೆ ಚರ್ಚೆ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಬೆಂಗಳೂರು ಇಡೀ ಕರ್ನಾಟಕ ರಾಜ್ಯದ್ದೇ ಒಂದು ಲೆಕ್ಕ ಆದ್ರೆ ಬೆಂಗಳೂರಿದ್ದೇ ಒಂದು ಲೆಕ್ಕ ಆಗುತ್ತೆ. ಯಾಕೆಂದ್ರೆ ಅತಿ ಹೆಚ್ಚು ತೆರಿಗೆ ಕಲೆಕ್ಷನ್ ಆಗುವಂಥದ್ದು ಬೆಂಗಳೂರಿನಲ್ಲಿ. ಸಿಲಿಕಾನ್ ಸಿಟಿ ಅಂತೀವಿ, ಗಾರ್ಡನ್ ಸಿಟಿ ಅಂತೀವಿ, IT ಸಿಟಿ ಅಂತ ಹೇಳ್ತೀವಿ. ಹೀಗೆಲ್ಲ ಕರೆಸಿಕೊಳ್ಳುವಂತಹ ಬೆಂಗಳೂರು ಇಡೀ ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಜನ ಈ ಬೆಂಗಳೂರಿನಲ್ಲಿ ಬದುಕ್ತಾ ಇದ್ದಾರೆ, ಬದುಕನ್ನ ಕಟ್ಕೊಂಡಿದ್ದಾರೆ ಅನ್ನುವಂಥದ್ದು ಅಷ್ಟೇ ನಿಜ ಕೂಡ ಹೌದು. ಆದರೆ ಈ ಬೆಂಗಳೂರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿಯ ಹೆಸರಲ್ಲಿ ಎಷ್ಟೆಷ್ಟು ಲೂಟಿ ಆಗಿದೆ, ಬೆಂಗಳೂರಿನ ಅಭಿವೃದ್ಧಿ ಯಾಕೆ ಕುಂಠಿತವಾಗಿದೆ, ಬೆಂಗಳೂರನ್ನ ನಾವು ಬರೀ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತ ಮಾತ್ರ ಕರೆಯೋದಲ್ಲ, ಗುಂಡಿ ಸಿಟಿ ಅಂತಾನೂ ಗಾರ್ಬೇಜ್ ಸಿಟಿ ಅಂತಾನೂ ಕರೆಯುವಂತಹ ಸಂದರ್ಭವನ್ನ ಈಗ ನಾವು ತಂದು ಇಟ್ಕೊಂಡಿದ್ದೀವಿ. ಯಾಕೆ? ಅದು ಎಂಥ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಎಷ್ಟೋ ಸಲ ಹರಾಜಾಗಿ ಹೋಗಿದೆ. ಗುಂಡಿ ವಿಚಾರದಲ್ಲಿ ಇರ್ಬೋದು, ಗಾರ್ಬೇಜ್ ವಿಚಾರದಲ್ಲಿ ಇರ್ಬೋದು. ಮಳೆ ನೀರು ಬಂದ್ರೆ ಸರಿಯಾಗಿ ರಸ್ತೆ ವ್ಯವಸ್ಥೆ ಇರೋದಿಲ್ಲ, ಅದು ಹರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಇರೋದಿಲ್ಲ. ರಾಜ ಕಾಲುವೆಗಳನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಸಾಕಷ್ಟು ಅವಾಂತರಗಳು ಕೂಡ ಬೆಂಗಳೂರಲ್ಲಿ ಆಗೋದನ್ನ ನಾವು ನೋಡ್ತೀವಿ. ಯಾಕೆ ಇದನ್ನೆಲ್ಲ ನಾನು ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, BBMP ಅಂತ ಒಂದಿದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಅದು ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆಯಾಗಿ ಬಹಳ ವರ್ಷಗಳಾಗೋಗಿದೆ. ಆ BBMP ಇನ್ನು ಮುಂದೆ BBMP ಆಗಿರೋದಿಲ್ಲ, GBA ಆಗತ್ತೆ. ಏನಿದು GBA? ಯಾಕೆ, ಏನು, ಬೆಂಗಳೂರನ್ನ ಎಷ್ಟು ಭಾಗಗಳನ್ನಾಗಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಇರುವಂತಹ ಬೆಂಗಳೂರನ್ನೇ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ, ಇನ್ನ ಬೆಂಗಳೂರನ್ನ 3 ಭಾಗ ಮಾಡಿ ಎಷ್ಟರ ಮಟ್ಟಿಗೆ ಅವರು ಆಡಳಿತ ಕೊಡ್ತಾರೆ? ಇದೆಲ್ಲದರ ಬಗ್ಗೆ ಇವತ್ತಿನ ಚರ್ಚೆಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ಹೇಳ್ತಾ ಇರೋದು ಗ್ರೇಟರ್ ಬೆಂಗಳೂರಿನ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ಇದೇ ಹೊತ್ತಿನ ವಿಶೇಷ BBMP ಅಲ್ಲ, GBA. ನೋಡಿ, ಇನ್ಮೇಲೆ BBMP ಹೋಯ್ತು, ಹೊಸದಾಗಿ GBA ಅಸ್ತಿತ್ವಕ್ಕೆ ಬಂತು. ಗ್ರೇಟರ್ ಬೆಂಗಳೂರು ಅಥಾರಿಟಿ. IT ಸಿಟಿಯಲ್ಲಿ ಆಡಳಿತಕ್ಕೆ ಇನ್ ಮುಂದೆ 3 ಪಾಲಿಕೆಗಳಿರುತ್ತೆ. ಬೆಳೆಯುತ್ತಿರುವಂತಹ ಬೆಂಗಳೂರಿನ ಆಡಳಿತಕ್ಕೆ ಹೊಸ ಸ್ಪರ್ಶ ಸಿಗುತ್ತೆ ಅಂತ ನಾವು ನೀವು ಅಂದ್ಕೋಬೇಕು. ಸದ್ಯಕ್ಕೆ ಆಡಳಿತಕ್ಕೆ, ವ್ಯವಸ್ಥೆಗೆ ಸಿಗುತ್ತಾ ಹೊಸ ಚುರುಕುತನ? ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ CM DCM ಕಂಟ್ರೋಲ್. CM ಅಧ್ಯಕ್ಷತೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಬೆಂಗಳೂರಲ್ಲಿ ಸಾಮಾನ್ಯ ಜನರ ಕೂಗನ್ನ ಕೇಳೋದು ಯಾರು ಸ್ವಾಮಿ? ಹೇಗಿರುತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕಾರ್ಯ? ಬೆಂಗಳೂರು ಜನರಿಗೆ ಅನುಕೂಲನ, ಅನಾನುಕೂಲನ? ಇದರಿಂದ ಆಗುವಂತಹ ಅನುಕೂಲಗಳು ಏನೇನು, ಅನಾನುಕೂಲಗಳು ಏನೇನು? ಇದರಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗತ್ತಾ, ಅಥವಾ ರಾಜಕಾರಣಿಗಳಿಗೆ, ಕಾರ್ಪೊರೇಟ್ ಸದಸ್ಯರುಗಳಿಗೆ ಏನಾದರೂ ಅನುಕೂಲಗಳಾಗತ್ತಾ? ಯಾಕೆ ಈ ಗ್ರೇಟರ್ ಬೆಂಗಳೂರನ್ನ ಮಾಡಲೇಬೇಕು ಅಂತ DCM DK ಶಿವಕುಮಾರ್ ಅವರು ಮುಂದಾದ್ರು? ಇದೆಲ್ಲ ವಿಚಾರಗಳಿಗೂ ಕೂಡ ಇವತ್ತು ನಾವು ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋಣ. ಜೊತೆಗೆ BJPಯ ವಿರೋಧದ ನಡುವೆಯೂ, ಅಂದ್ರೆ ವಿಪಕ್ಷಗಳ ವಿರೋಧದ ನಡುವೆಯೂ, ಹಲವರ ವಿರೋಧದ ನಡುವೆಯೂ ಗ್ರೇಟರ್ ಬೆಂಗಳೂರನ್ನ ಜಾರಿ ಮಾಡಬೇಕು ಅನ್ನುವಂತಹ ಒಂದು ದಿಟ್ಟ ನಿಲುವನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ತು. ಇದಕ್ಕೆ ಕಾರಣ ಏನು? BBMP ಎಲೆಕ್ಷನ್ ಮಾಡಿ ಎಷ್ಟು ವರ್ಷಗಳಾಗಿದ್ದಾವೆ, ಎಲ್ಲೂ ಕೂಡ ಪಾಲಿಕೆ ಸದಸ್ಯರು ಯಾರು ಕೂಡ ಅಧಿಕೃತವಾಗಿ ಆಯ್ಕೆಯಾಗಿಲ್ಲ. ಯಾಕೆ ಅಂತಂದ್ರೆ ಎಲೆಕ್ಷನ್ ನಡೆಸಿ ಎಷ್ಟೋ ವರ್ಷಗಳಾಗಿದೆ. ಯಾವ ಪಕ್ಷಗಳಿಗೂ ಕೂಡ, ಯಾವ ಸರ್ಕಾರಕ್ಕೂ ಚುನಾವಣೆ ಅವಶ್ಯಕತೆ ಇಲ್ಲ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಜಾರಿ ಮಾಡೋದಕ್ಕೆ ಬಂದಿದ್ದಾರೆ. ಹಾಗಾದ್ರೆ CM ಏನ್ ಹೇಳಿದ್ರು, ರಾಮಲಿಂಗಾರೆಡ್ಡಿ ಅವರು ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ಳೋಣ. ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಇನ್ಮೇಲೆ BBMP ಇರಲ್ಲ, GBA ಅಂತ. ಅದನ್ನ 2 ಸದನಗಳಲ್ಲಿ ಪಾಸ್ ಆಗಿದೆ. ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ. ಸೊ ಅದು ಕಾನೂನು ಇವತ್ತಿನಿಂದ ಜಾರಿಗೆ ಬರ್ತದೆ. ಸೊ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿ ಇರ್ತದೆ. 3 ಕಾರ್ಪೊರೇಷನ್ಗಳಲ್ಲೂ ತೀರ್ಮಾನ ಮಾಡಬೇಕು ಸರ್. ಅಲ್ಲಿ ಆಗೋ ತನಕ BBMP ವಿಲ್ ಕಂಟಿನ್ಯೂ. ನಾನು ಅಧ್ಯಕ್ಷನಾಗಿರ್ತೀನಿ. ಅಧ್ಯಕ್ಷನಾಗಿ ನಾವು ಇನ್ನೂ ಒಂದು ಮೀಟಿಂಗ್ ಮಾಡಿದ ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಈಗ ನಾನು ಹಿಂದೆ 83ರಲ್ಲಿ ಕಾರ್ಪೊರೇಟರ್ ಆಗಿದ್ದು, 83ರಿಂದ 88ರವರೆಗೂ ಕಾರ್ಪೊರೇಟರ್ ಆಗಿದ್ದೆ. 89ರಿಂದ ಇದುವರೆಗೂ ಶಾಸಕನಾಗಿದ್ದೀನಿ. ಆಗ ಪಾಪ್ಯುಲೇಷನ್ನು ಕೇವಲ 20 ಲಕ್ಷ ಇತ್ತು ಅಷ್ಟೇ. ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿ ಬಿಟ್ಟು 7 CMCಗಳಿತ್ತು. ಆಮೇಲೆ 2 TMC ಇತ್ತು, ಕೆಂಗೇರಿ ಮತ್ತು ಯಲಹಂಕ ಇತ್ತು. ಅದಾದಮೇಲೆ
110 ಹಳ್ಳಿ ಸೇರಿಸಿದ್ರು, 800 ಸ್ಕ್ವೇರ್ ಕಿಲೋಮೀಟರ್ ಆಯಿತು. ಈಗ ಅಷ್ಟೇ ಇರುತ್ತೆ, ಅಂದರೆ ಪಾಪ್ಯುಲೇಷನ್ ಮಾತ್ರ ಜಾಸ್ತಿ ಆಯಿತು. ಹಿಂದೆ ಇದ್ದ ಪಾಪ್ಯುಲೇಷನ್ನು 20 ಲಕ್ಷ ಕೂಡ ಇರಲಿಲ್ಲ ನಾನು ಕಾರ್ಪೊರೇಟರ್ ಆದಾಗ. ಈಗ ಪಾಪ್ಯುಲೇಷನ್ನು ಬೆಂಗಳೂರು ನಗರದ್ದೇ 1,40,00,000 ಆಗಿದೆ. ಆಮೇಲೆ ಬೆಂಗಳೂರು ನಗರದ ವ್ಯಾಪ್ತಿ ಬಿಟ್ಟು ಬೆಂಗಳೂರಿಗೆ ಸುಮಾರು ಒಂದು 15 ರಸ್ತೆಗಳು ಬೆಂಗಳೂರಿಗೆ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಹೊಸಕೋಟೆ, ಮಾಗಡಿ, ಈ ಥರ ಹೊಸೂರು ರೋಡು ಈ ಥರ ಇದೆಯಲ್ಲ, ಒಂದು 15 ರಸ್ತೆಗಳು ಬರುತ್ತೆ. ಆ 15 ರಸ್ತೆಗಳಲ್ಲಿ ನೀವು ಹೋಗಿ 25-30 ಕಿಲೋಮೀಟ್ರ್ವರೆಗೂ ಕೂಡ ನಮ್ಮ ವ್ಯಾಪ್ತಿ ಬಿಟ್ಟಾದ ಮೇಲೂ ಕೂಡ ಅಲ್ಲಿ ಅಪಾರ್ಟ್ಮೆಂಟ್ಸ್ ಬರ್ತಾಯಿದೆ, ವಿಲ್ಲಾಸ್ ಬರ್ತಾಯಿದೆ, ಲೇಔಟ್ಗಳಾಗ್ತಾಯಿದೆ. ಅಂದರೆ ಇದರ ಅರ್ಥ ಏನು ಅಂದರೆ ಬೆಂಗಳೂರಿಗೆ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಗ್ರೇಟರ್ ಬ್ಯಾಂಗ್ಳೂರು ವ್ಯಾಪ್ತಿ ಏನಿದೆ ಅಷ್ಟರಲ್ಲಿ ನಾವೆಲ್ಲ ಕೂಡ 3 ಮಾಡಿ ಅಂತ ಹೇಳಿದ್ದೀವಿ. ಆದರೂ ತೀರ್ಮಾನ ನಮ್ಮ ಇನ್ನು ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ತರೋದನ್ನ ವಿರೋಧಿಸ್ತು. ಬಿಜೆಪಿಗರು ಏನೇನು ಹೇಳಿದ್ದಾರೆ ಕೇಳಿಸ್ಕೊ. ಜನ ಬೇರೆ ಬೇರೆ ರೀತಿಯಲ್ಲಿ ಟ್ಯಾಕ್ಸ್ಗಳ ಹೊರೆಯನ್ನ ಬೆಂಗಳೂರು ಮಹಾನಗರದ ಜನರ ಮೇಲೆ ಹಾಕ್ತಾ ಇದ್ದಾರೆ. ಇದು ಯಾವುದೇ ಸೈಂಟಿಫಿಕ್ ರೀಸನ್ಸ್ ಇಲ್ಲ, ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳಿಲ್ದಾನೆ ಜೀವನವನ್ನ ಬಹಳ ಭಾರವನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಈಗ ಉದಾಹರಣೆಗೆ ಕರೆಂಟ್ ಇದನ್ನ ಜಾಸ್ತಿ ಮಾಡಿದ್ರು ರೇಟು, ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಗೊಂದಲಗಳಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಹಾನಗರದಲ್ಲಿರ್ತಕ್ಕಂಥ ಎಲ್ಲ MLA ಗಳನ್ನು ಕರೆದಂಥ ಸಂದರ್ಭದಲ್ಲೂ ಕೂಡ ನಮ್ಮ BJPಯ MLAಗಳು ಸಾಕಷ್ಟು ಜನ ವಿರೋಧ ಮಾಡಿದ್ರು. ಆದರೆ DK ಶಿವಕುಮಾರ್ ಅವರ ಬೆಂಗಳೂರಿನಲ್ಲಿ ಮೇಯರ್ ಇಲ್ಲ, ಕೌನ್ಸಿಲರ್ಸ್ ಇಲ್ಲ, ಆದರೆ ಒಬ್ಬ ಕಮಿಷನರ್ ಆರಾಮಾಗಿ ಬೆಂಗಳೂರನ್ನ ನಡೆಸ್ಕೊಂಡು ಹೋದ. ಅಂಥದ್ರಲ್ಲಿ ಇವತ್ತು ನೀವು ನಿಮ್ಮ ರಾಜಕೀಯ ದುರುದ್ದೇಶಕ್ಕೋಸ್ಕರ, ರಾಜಕೀಯ ದುರುಪಯೋಗಕ್ಕೋಸ್ಕರ ಬೆಂಗಳೂರನ್ನ ವಿಭಜನೆ ಮಾಡೋಕ್ಕೆ ಕೊಡ್ತಿದ್ದೀರ. ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನ ವಿಭಜನೆ ಮಾಡೋಕ್ಕೆ ನಾವು ಸಂಪೂರ್ಣ ವಿರೋಧ ಇದ್ದೀವಿ. ಒಂದು ವೇಳೆ ನೀವು ಹಠ ಹಿಡಿದು ಮಾಡಿದರೂ ಕೂಡ ನಮ್ಮ ಸರ್ಕಾರ ಬಂದಮೇಲೆ ಇದನ್ನು ಕಿತ್ತು ಬಿಸಾಕಿ ಮತ್ತೆ ಒಂದೇ ಬೆಂಗಳೂರು ಒಂದೇ ಮೇಯರ್ನ ಮಾಡುವಂಥ ಕೆಲಸ ಮಾಡ್ತೀವಿ. ಇವತ್ತಿನ ನೆನ್ನೆ ಪತ್ರಿಕೆಗಳಲ್ಲಿ ಓದಿದೆ, ರಾಜ್ಯಪಾಲರ ಅಂಕಿತ ಆದಮೇಲೆ 3 ಬೆಂಗಳೂರು ಅಥವಾ 5 ಮೇಯರ್ನ ಮಾಡ್ತೀವಿ, ಒಂದಷ್ಟು ಸೇರಿಸ್ತೀವಿ, ರಾಮನಗರನ್ನು ಕೂಡ ಎಸ್, ಇದೇ ವಿಚಾರವಾಗಿ ನಾವು ಚರ್ಚೆ ಮಾಡಬೇಕಾಗತ್ತೆ. ಯಾಕಂದ್ರೆ ಬಿಜೆಪಿ ಇದನ್ನ ವಿರೋಧಿಸಿದ್ರು. ಕೇವಲ ಬಿಜೆಪಿ ಮಾತ್ರ ಅಲ್ಲ, ಬಹುತೇಕ ಜನ ಇದನ್ನ ವಿರೋಧಿಸಿದ್ರು. ಅದರ ನಡುವೆಯೂ ಕೂಡ ಕಾಂಗ್ರೆಸ್ ಇದನ್ನ ಜಾರಿ ಮಾಡಬೇಕು ಅಂತ ಮುಂದಾಯ್ತು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಬಿಬಿಎಂಪಿಯ ಮಾಜಿ ವಿಪಕ್ಷ ನಾಯಕರು ಪದ್ಮನಾಭ ರೆಡ್ಡಿ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಾಂಗ್ರೆಸ್ ಮುಖಂಡರು ಶರವಣ ಅವರಿದ್ದಾರೆ. ನಮಸ್ತೆ ಶರವಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅರ್ಬನ್ ಎಕ್ಸ್ಪರ್ಟ್ ಪ್ರಕಾಶ್ ಮಂಡೋತ್ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಶರವಣ ಅವ್ರ ಹತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮ ಸರ್ಕಾರ ಬಂದ ನಂತರ DKಶಿ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರು ಜೊತೆಗೆ ಬಹಳಷ್ಟು ಆಸೆ ಇಟ್ಕೊಂಡಿದ್ರು, ಗ್ರೇಟರ್ ಬೆಂಗಳೂರನ್ನ ನಾನು ಜಾರಿಗೆ ತರಲೇಬೇಕು, ಬೆಂಗಳೂರಿನ ಅಭಿವೃದ್ಧಿ ದೇವರೇ ಕಾಪಾಡಬೇಕು ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಬೆಂಗಳೂರು ಮಳೆ ಬಂದಾಗ ಇದೆಲ್ಲವೂ ಕೂಡ. ನಿಮ್ಮ ರಿಯಾಕ್ಷನ್ ಏನು? ಈ ಗ್ರೇಟರ್ ಬೆಂಗಳೂರು ಏನು ಐಡಿಯಾ ಇದೆ ನಿಮ್ಗೆ ಆ್ಯಕ್ಚುಲಿ ಇದ್ರ ಬಗ್ಗೆ? ಮೊದಲನೇದಾಗಿ ಈ ಗ್ರೇಟರ್ ಬೆಂಗಳೂರು ಏನು ಇವತ್ತು ಬಂದಿದೆ ಅದಕ್ಕೆ ನಾನು ನಿಜವಾಗ್ಲೂ ಸರ್ಕಾರಕ್ಕೂ ಸರಿ ಹಾಗೂ ನಮ್ಮ ಮುಖ್ಯಮಂತ್ರಿಗಳಿಗೆ ಹಾಗೂ ಅದರ ಒಂದು ನಾಯಕತ್ವವನ್ನು, ಡ್ರಾಫ್ಟಿಂಗ್ ಕಮಿಟಿನ ನಾಯಕತ್ವವನ್ನು ವಹಿಸಿದಂಥ ರಿಜ್ವಾನ್ ಅರ್ಷದ್ ಅವ್ರಿಗೂ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ಬೆಂಗಳೂರು ಭಾಳಷ್ಟು ಬೆಳೆದಿದೆ. ಬಟ್ ಅದೇ ನಾವು ಏನೊಂದು 20-22 ವರ್ಷ ಹಿಂದೆ ಏನು ನಾವು ತೊಗೊಂಬಂದಿದ್ವಿ, ಅದೇ ಕಾನೂನಲ್ಲಿ ಆ ಒಂದು ಪಾಪ್ಯುಲೇಷನ್ನ ನಿಟ್ಟಿನಲ್ಲಿ ತಂದಂಥ ಕಾನೂನನ್ನ ಇವತ್ತುವರೆಗೂ ನಾವು ರನ್ ಮಾಡ್ಕೊಂಡು ಬರ್ತಾಯಿದ್ವಿ. ಅಲ್ಲಿ ಎಲ್ಲೋ ಒಂದು ರೀತಿ ಕೋಆರ್ಡಿನೇಷನ್ನ ಕೊರತೆ ಇದೆ. ಸೊ ಸರಿಯಾದ ರೀತಿಯಲ್ಲಿ ಕೆಲಸಗಳು ನಡೀತಾ ಇಲ್ಲ. ಆಮೇಲೆ ಒಂದೇ ಮೇಯರು 192 ವಾರ್ಡನ್ನು ನೋಡ್ಕೊಳ್ಳುವಂಥ ಒಂದು ಕಷ್ಟಕರವಾದಂಥ ಒಂದು ಪರಿಸ್ಥಿತಿ. ಸೊ ಹಾಗಾಗಿ ಇದನ್ನು ಎಲ್ಲೋ ಒಂದು ರೀತಿ ಸುಧಾರಣೆ ಮಾಡಬೇಕು ಅನ್ನೋ ಕಾರಣದಿಂದ ಈ ಒಂದು ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಇವತ್ತು ತಂದಿದ್ದಾರೆ. ಅದರ ಮೂಲ ಉದ್ದೇಶ ಅದಿತ್ತು. ಆಮೇಲೆ ಮೇಯ್ನಾಗಿ ಇದು ಜನರಿಗೆ ತುಂಬ ಅಂದರೆ ಅಟ್ ದ ಎಂಡ್ ಆಫ್ ದ ಪರ್ಸನ್ನು ಸಹ ಇದು ರೀಚ್ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಇದನ್ನು ಮಾಡಬೇಕು ಅನ್ನೋಕ್ಕೋಸ್ಕರನೇ ಇದನ್ನು ಮಾಡ್ಕೊಂಬಂದಿರೋದು. ಇದರಲ್ಲಿ ತಾವು ಆವಾಗಲೇ ಹೇಳಿದ್ರಿ 3 ಅಂತಕ್ಕಂಥದ್ದು ಇನ್ನೂ ಡಿಸೈಡ್ ಆಗಿಲ್ಲ. ಈ ಒಂದು ಇದರಲ್ಲಿ ಬಿಲ್ಲಲ್ಲಿ 7ವರೆಗೂ ಅಪ್ರೂವಲ್ ತೊಗೊಂಡಿದ್ದಾರೆ.
ಅದನ್ನು 3 ಮಾಡ್ಬೋದು, 4 ಮಾಡ್ಬೋದು, ಅಥವಾ 2ಕ್ಕೂ ಮಾಡ್ಬೋದು. ಬಟ್ ಇನ್ನೂ ಅದು ಫೈನಲೈಸ್ ಆಗಿಲ್ಲ. ಸರ್, ನಂದು ಒಂದು ಪ್ರಶ್ನೆ ಇದೆ. ನಿಮ್ಮ ಒಂದು ಇದಕ್ಕೆ ನಾನು ಬೇರೆಯವ್ರ ರಿಯಾಕ್ಷನ್ ತಗೊಳಕ್ಕಿಂತ ಮುಂಚೆ ನಿಮಗೆ ಇಲ್ಲೇ ಒಂದು ಪ್ರಶ್ನೆನ ಕೇಳ್ಬಿಡ್ತೀನಿ ನಾನು. ನೀವೊಂದು ಮಾತು ಹೇಳಿದ್ರಿ, ಒಬ್ಬರೇ ಮೇಯರ್ ಅಷ್ಟು ವಾರ್ಡ್ಗಳನ್ನು ನೋಡ್ಕೊಳ್ಳೋದು ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಒಬ್ಬರೇ ಮುಖ್ಯಮಂತ್ರಿ ಅಷ್ಟು ಜಿಲ್ಲೆ ನೋಡ್ಕೊಳ್ಳೋಕೆ ಸಮಸ್ಯೆ ಆಗಲ್ವಾ? ಒಂದು ಪ್ರಶ್ನೆ. ಒಬ್ಬರೇ ಜಿಲ್ಲಾಧಿಕಾರಿ ಜಿಲ್ಲೆಯ ಅಷ್ಟು ತಾಲೂಕುಗಳ ಬಗ್ಗೆ ಗಮನ ಹರಿಸೋದಕ್ಕೆ, ಅಷ್ಟು ಇಲಾಖೆಗಳ ಗಮನ ಹರಿಸೋದಕ್ಕೆ ಒಬ್ಬ ಜಿಲ್ಲಾಧಿಕಾರಿಗೆ ಸಮಸ್ಯೆ ಆಗೋದಿಲ್ವಾ? ಒಬ್ಬ ಎಸ್ ಪಿಗೆ ಇಡೀ ಜಿಲ್ಲೆಯನ್ನ ನೋಡ್ಕೊಳ್ಬೇಕು ಅಂತಂದ್ರೆ ಒಬ್ಬ ಎಸ್ ಪಿಗೆ ಸಮಸ್ಯೆ ಆಗಲ್ವಾ? ಒಬ್ಬ ಬೆಂಗಳೂರನ್ನ ನೋಡ್ಕೊಳ್ಬೇಕು ಅಂತಂತಾದ್ರೆ ನೀವು ಒಂದು ಪಾಲಿಕೆಯಿಂದ ಒಟ್ನಲ್ಲಿ ಅದನ್ನ ಡಿಸೈಡ್ ಮಾಡಿ ನೀವು 2-3 ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ. ಹಂಗಾದ್ರೆ ಪಾಲಿಕೆ ವ್ಯಾಪ್ತಿಗೆ ಒಬ್ಬೊಬ್ರು ಪೊಲೀಸ್ ಕಮಿಷನರ್ನ ನೇಮಕ ಮಾಡ್ತಿರೋ, ಅಥವಾ ಇಡೀ ಬೆಂಗಳೂರು ನಗರವನ್ನ ಸೇರಿಸಿ ಬೆಂಗಳೂರು ಕಮಿಷನರ್ ಅಂತ ನೇಮಕ ಮಾಡ್ತಿರೋ, ಅಥವಾ ಆವಾಗ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಇಡೀ ಬೆಂಗಳೂರು ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಪೊಲೀಸ್ ಕಮಿಷನರೇಟ್ ಅನ್ನು ನೀವು ಗ್ರೇಟರ್ ಲೆವೆಲ್ಗೆ ತಗೊಂಡು ಹೋಗ್ತೀರಾ ಹೆಂಗೆ? ಮೇಡಮ್, ಈಗ ತಾವಾಗಲೇ ಹೇಳಿದ್ರೆ ಒಂದು ಮುಖ್ಯಮಂತ್ರಿ ಇಡೀ ರಾಜ್ಯ ನೋಡೋಕ್ಕಾಗತ್ತಂತ, ಅದಕ್ಕಂತಾನೆ ಉಸ್ತುವಾರಿ ಮಂತ್ರಿಗಳು ಅಂತ ಮಾಡಿದ್ದಾರೆ. ಅದಕ್ಕೆ ಅಂತಾನೆ ಪಾಲಿಕೆ ಸದಸ್ಯರುಗಳಿದಾರಲ್ಲ ಸರ್. ಪಾಲಿಕೆ ಸದಸ್ಯರು ಇದ್ದಾರೆ, ಇಲ್ಲ ಅಂತ ನಾವು ಎಲ್ಲೂ ಹೇಳ್ತಾ ಇಲ್ಲ. ಆದರೆ ಆ ಪಾಲಿಕೆ ಸದಸ್ಯರುಗಳ ಕೊರತೆಗಳನ್ನ ತೊಗೊಂಡು ಮೇಯರ್ ಹತ್ರ ಹೋಗ್ಬೇಕಂದ್ರೂ ಅಲ್ಲಿಗೆ ಅವ್ರನ್ನ ರೀಚ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇದು ಪ್ರಾಕ್ಟಿಕಾಲಿಟಿ ಹೇಳ್ತಾ ಇರೋದು. ಏನು ಪ್ರಾಕ್ಟಿಕಲ್, ಇವಾಗ ನಮ್ಮ ಪದ್ಮನಾಭ್ ಸರ್ ಇದ್ದಾರೆ, ಅವರೇ ಕಾರ್ಪೊರೇಟರ್ ಆಗಿದ್ದವರು, ಅವ್ರಿಗೂ ಸಹ ಈ ಪ್ರಾಬ್ಲಮ್ನ ಅವ್ರು ಫೇಸ್ ಮಾಡಿದ್ದಾರೆ, ಎಲ್ಲೂ ಫೇಸ್ ಮಾಡಿಲ್ಲ ಅಂತಿಲ್ಲ. ಸೊ ಅದನ್ನು ಕರೆಕ್ಷನ್ ಮಾಡಿ ಇನ್ನು ಯಾವ ರೀತಿ ನಾವು ಉತ್ತಮವಾದಂಥ ನಿಮ್ಮ ಲೆಕ್ಕದಲ್ಲಿ ಬೆಂಗಳೂರದೇ ಸೆಪರೇಟ್ ಗವರ್ನಮೆಂಟ್ ರಚಿಸಬೇಕು ಅನ್ನೋ ಲೆಕ್ಕ ಆಯ್ತು ಸರ್? ಇಲ್ಲ, ಆ ರೀತಿ ನಾನು ಹೇಳ್ತಾ ಹೋಗ್ತಾ ಇಲ್ಲ. ಈಗ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ಸರಿಪಡಿಸಿ ಇನ್ನೂ ಒಳ್ಳೆ ರೀತಿಯಲ್ಲಿ ಜನರಿಗೆ ನಾವು ತಲುಪಿಸ್ಬೇಕು, ಜನರ ಹತ್ರ ಹೋಗಬೇಕು. ಅದಕ್ಕೆ ಯಾವ ರೀತಿ ನಾವು ಅಡ್ಮಿನಿಸ್ಟ್ರೇಷನ್ ತಿದ್ದುಪಡಿ ಮಾಡಬೇಕು, ಅದು ಮೇನ್ ಉದ್ದೇಶ ಈ GBA. ಒಗ್ಗಟ್ಟಾಗಿ ಅಂದ್ರೆ ಬೆಂಗಳೂರಲ್ಲಿ ಒಂದು ಪಾಲಿಕೆ ಒಂದು ವ್ಯವಸ್ಥೆ ಇದ್ರೆ ಅಲ್ಲಿ ವ್ಯವಸ್ಥೆಗಳನ್ನ ಸರಿಯಾಗಿ ಕೊಡಕ್ಕಾಗಲ್ಲ, ಸರಿಯಾಗಿ ಜನರನ್ನ ಗಮನಿಸೋದಕ್ಕಾಗಲ್ಲ. ಸೊ ಹಂಗಾಗಿ ಅದು ಭಾಗ ಆದ್ರೆ ಮಾತ್ರ ಅದು ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದ, ಅಥವಾ ಇಲ್ಲ ಅದು 2-3 ಪಾಲಿಕೆ ತರ ಆದ್ರೆ ನಾವು 100% ಬೆಂಗಳೂರನ್ನ ಉದ್ಧಾರ ಮಾಡ್ಬಿಡ್ತೀವಿ ಅಂತ? ಇಲ್ಲಿ ನೋಡಿ, ಇದು ಮೇಯ್ನ್ ಆಗಿ ಒಂದು ರಾಂಗ್ ಕಾನ್ಸೆಪ್ಟ್ ಇದೆ. ಬೆಂಗಳೂರನ್ನ ಹೊಡಿತಾರೆ ಅಂತ. ಇದು ಬೆಂಗಳೂರನ್ನ ಹೊಡೆಯುವಂಥ ಕೆಲಸ ಅಲ್ಲ. ಇದು ಬೆಂಗಳೂರು ವಿಭಜನೆ ಮಾಡುವಂಥ ವಿಷಯ ಅಲ್ಲ, ಬೆಂಗಳೂರನ್ನ ವಿಂಗಡಣೆ ಮಾಡುವಂಥ ವಿಷಯ. ಅಂದರೆ ಡಿವಿಷನ್ ವೈಸ್ ಡಿವೈಡ್ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲೆಲ್ಲೂ ನಿಮಗೆ ಯಾವುದೇ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ವೈಸಲ್ಲಿ ಕೊರತೆ ಬರಲ್ಲ, ಇನ್ನೂ ಉತ್ತಮವಾದಂಥ ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ಆ ಒಂದು ಉದ್ದೇಶದಿಂದನೇ ಇದನ್ನು ತಗೊಂಡಿರೋದು. ಮೇಡಮ್, ಇದು ಮೊದಲನೇದಾಗಿ ಇದು ಕಾಂಗ್ರೆಸ್ಸೇ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಅದು ತಪ್ಪು. ಇದಕ್ಕೆ ಮುಂಚೆನೂ BJP ಇದು ಕೈ ಹಾಕಿದ್ದಾರೆ ಮಾಡಬೇಕು ಅಂತ. ಅವಾಗ್ಲೂ ಇದೆಲ್ಲ ಉದ್ದೇಶ ಇತ್ತು. ಬಟ್ ಆದರೆ ಅದನ್ನು ಸರಿಯಾದ ಹೌದು ಇದಕ್ಕೆ ಮುಂಚೆ ಇದ್ದಾಗಲೇ ಆಡಳಿತದಲ್ಲಿ ಇದನ್ನು ಮಾಡಬೇಕು ಅಂತ ಅವ್ರು ಬಂದಿದ್ರು. ಬಟ್ ಆದರೆ ಅದು ಸರಿಯಾದ ರೀತಿಯಲ್ಲಿ ಮುಂದೆ ಹೋಗಲಿಲ್ಲ. ಇವಾಗ ಇದನ್ನು ನಾವು ಗ್ರೇಟರ್ ಬೆಂಗಳೂರು ಅಂತ ಒಂದು ಹೆಸರಿಟ್ಟು ಇದನ್ನು ಉತ್ತಮವಾದಂಥ ಆಡಳಿತ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇದರಲ್ಲಿ, ಅದು ಬಿಟ್ಟು ಇನ್ನೇನೂ ಉದ್ದೇಶ ಅಲ್ಲ. ಸರ್, ನಾನು ಪ್ರಕಾಶ್ ಮಂಡೋತ್ ಅವರ ಹತ್ರ ಮಾತನಾಡ್ತೀನಿ. ಸರ್, ಬೀಯಿಂಗ್ ಎನ್ ಅರ್ಬನ್ ಎಕ್ಸ್ಪರ್ಟ್, ನಿಮಗೆ ಗ್ರೇಟರ್ ಬೆಂಗಳೂರು ಎಷ್ಟು ಮಟ್ಟಿಗೆ ಒಳ್ಳೆಯದು? ಯಾಕೆಂದ್ರೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಸಾರ್ವಜನಿಕರ ಹಿತಾಸಕ್ತಿ, ಜನರಿಗೆ ಒಂದು ಒಳ್ಳೆ ಆಡಳಿತ ಸಿಗಬೇಕು, ಜೊತೆಗೆ ವ್ಯವಸ್ಥೆಗಳು ಸಿಗಬೇಕು ಅಂತ ಹೇಳಿ. ಐ ಡೋಂಟ್ ಥಿಂಕ್ ಸೊ ಬೆಂಗಳೂರು ಗ್ರೇಟರ್, ನನ್ನ ಒಂದು ಇಲ್ಲಿಯವಳಾಗಿ ನಾನು ಒಂದು ಮಾತು ಹೇಳೋದಂದ್ರೆ, ಬೆಂಗಳೂರನ್ನ ಬೇರೆ ಬೇರೆ ರೀತಿ ವಿಂಗಡಣೆ ಮಾಡಿದ ಮಾತ್ರಕ್ಕೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಭಾವನೆನೂ ಕೂಡ ತಪ್ಪು ಅಂತ ಅನ್ಸುತ್ತೆ. ಬೀಯಿಂಗ್ ಅನ್ ಅರ್ಬನ್ ಎಕ್ಸ್ಪರ್ಟ್, ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಗ್ರೇಟರ್ ಬೆಂಗಳೂರು ಹೇಳೋದ್ರಲ್ಲಿ ತುಂಬ ಖುಷಿ ಆಗುತ್ತೆ ನನಗೆ, ಕೇಳಕ್ಕೆ ತುಂಬ ಖುಷಿ ಆಗುತ್ತೆ ಗ್ರೇಟರ್ ಬೆಂಗಳೂರು. ಆದರೆ ನೋಡಿ, ನೀವು ಹಿನ್ನೆಲೆ ನೋಡಿ, BBMP ಆಯ್ತು, ಆಮೇಲೆ BBMP ಆಯ್ತು. ಅವಾಗ ಅಷ್ಟು ಕಿಲೋಮೀಟರ್ ಸೇರಿಸ್ಕೊಂಡ್ರು 700 ಕಿಲೋಮೀಟರ್ ಆಯಿತು. ಅವಾಗಲೂ ಅವ್ರು ಯಾವಾಗ ವಿಸ್ತರಣೆ ಮಾಡಿದ್ರು ಅವಾಗಲೂ ಒಂದು ಮೇಯರು ಅಂದರೆ ವಾಟ್ಸ್ ಜಾಸ್ತಿ ಮಾಡಿದ್ರು. ಕರೆಕ್ಟ್. ಗ್ರೇಟರ್ ಬ್ಯಾಂಗ್ಳೂರ್ ಮಾಡುವಾಗ ಏನು ಗ್ರೇಟರ್ ಬ್ಯಾಂಗ್ಳೂರ್ ಹೇಳೋದೇನು ಸಮಸ್ಯೆ ಇಲ್ಲ. ಬಟ್ ಗ್ರೇಟರ್ ಬ್ಯಾಂಗ್ಳೂರ್ ಆ್ಯಕ್ಟ್ ಇದೆಯಲ್ಲ, ಆ ಅಥಾರಿಟಿ ಇದೆಯಲ್ಲ, ಅಲ್ಲಿ ಸಮಸ್ಯೆ ಇದೆ. ಕರೆಕ್ಟ್. ನಮಗೆ ಗ್ರೇಟರ್ ಬ್ಯಾಂಗ್ಳೂರ್ ವಿಷನ್ನಲ್ಲಿ ಯಾವ ಸಮಸ್ಯೆ ಇಲ್ಲ. ಆ ಆ್ಯಕ್ಟ್ ಮತ್ತು ಅಥಾರಿಟಿ, ಆ ಪವರ್ಸು, ಆ ಡಿಸೆಂಟ್ರಲೈಸೇಷನ್ ಮಾಡೋ ಬದಲು ರೀಸೆಂಟ್ರಲೈಸೇಷನ್ ಮಾಡ್ತಿದ್ದಾರೆ. ಅದೇ ನಮಗೆ ಸಮಸ್ಯೆ ಆಗ್ತಿರೋದು. ನೀವು ನೋಡಿ, ಇದು ತರುವಾಗ ಸಾಕಷ್ಟು ಕಡೆಯಿಂದ ವ್ಯಾಪಕವಾಗಿ ವಿರೋಧ ಆಯಿತು, ಇದು ಸರಿ ಇಲ್ಲ. ಮತ್ತು ದ ವೇ ಇಟ್ ವಾಸ್ ಬಾಟ್, ಇಟ್ ವಾಸ್ ರಶ್ಡ್. ಅದು ಇಂಟ್ರಾಕ್ಟಿವ್ ಮೀಟಿಂಗ್ ಮಾಡಲಿಲ್ಲ, ಬೇರೆ ಬೇರೆ ಸೆಕ್ಟರ್ ಜೊತೆ ಸ್ಟೇಕ್ ಹೋಲ್ಡರ್ ಜೊತೆ ಚರ್ಚೆ ಮಾಡಲಿಲ್ಲ. ಸಡನ್ ಆಗಿ ಅದು ಒಂಥರ ಈಸ್ಟ್ ನಾರ್ತ್ ಸೌತ್ ವೆಸ್ಟ್ ತಂದು ಚರ್ಚೆ ಮಾಡಿ ಒಪಿನಿಯನ್ ಕಲೆಕ್ಟ್ ಮಾಡಿದ್ರು. ಆಮೇಲೆ ನೋಡಿ, ಅವಾಗ ಮೆಟ್ರೋ ಪ್ಲಾನಿಂಗ್ ಕಮಿಟಿ ಅಂತ ಇತ್ತು, ಅದಕ್ಕೆ ಪವರ್ಸ್ ಇತ್ತು. ಇವಾಗ ನಮಗೆ ಏನು ಬೇಕು, ಬೆಂಗಳೂರಿಗೆ ಬೆಸ್ಕಾಮು ಸ್ಟೇಟ್ಗೆ ಜವಾಬ್ದಾರಿ ಕೊಡುತ್ತೆ, BSNL ನ್ಯಾಷನಲ್ ಕೊಡುತ್ತೆ, BWSSB ಸ್ಟೇಟ್ ಕೊಡುತ್ತೆ. ಅಂದರೆ ಪಾಲಿಕೆಗೆ ಅಥಾರಿಟಿ ಇದ್ದರೂ ಅವ್ರ ಕಂಟ್ರೋಲ್ ಇರಲ್ಲ. ಈ ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅವ್ರ ಕಂಟ್ರೋಲ್ ಇರಲಿಲ್ಲ, ಅದು ಬರೀ ಸ್ಟೇಟ್ ಗೌರ್ಮೆಂಟಲ್ಲಿ ಇತ್ತು.
ಅದು ಸರಿ ಮಾಡಬೇಕಿತ್ತು. ಅದು ಆ ವ್ಯವಸ್ಥೆ ಮಾಡಿದರೆ ಇವತ್ತು BBMP ಪರಿಸ್ಥಿತಿಗೆ ಬರ್ತಿರಲಿಲ್ಲ. ಅಂದರೆ ಏನು ಹೋದರೂ ಅದು ಅದರ ಪವರ್ಸು, ಚೇರ್ಮನ್ನು, ಅದರ MD ಎಲ್ಲ ಸರ್ಕಾರಕ್ಕೆ ಜವಾಬ್ದಾರಿ ಕೊಡ್ತಿದ್ರು. ಸಮಸ್ಯೆ ಅಲ್ಲಿದೆ. ಆಮೇಲೆ ನೀವು ಡಿಸೆಂಟ್ರಲೈಸೇಷನ್ ಮಾಡಬೇಕು, ಎಲ್ಲರಿಗೂ ಖುಷಿ ಇದೆ. ಗ್ರೇಟರ್ ಬೆಂಗಳೂರು ಆಗಬೇಕು, ಗ್ರೇಟೆಸ್ಟ್ ಬೆಂಗಳೂರು ಆಗಬೇಕು, ಎಲ್ಲರಿಗೂ ಖುಷಿ ಇದೆ. ಆದರೆ ಈ ಅಥಾರಿಟಿ ಮತ್ತು ಆ್ಯಕ್ಟ್ ಏನು ತಂದಿದ್ದೀರಾ, ಅಲ್ಲಿ ಏನು CM ಸಾಹೇಬರು ಗಣ್ಯಮಾನ್ಯ ಇದ್ದಾರೆ, ನೋ ಡೌಟ್. ಎಲ್ಲ ಪವರ್ಸ್ ಅವ್ರು ಕೊಟ್ಬಿಟ್ರೆ ಮೇಯರ್ ಏನು ಮಾಡ್ತಾರೆ, ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಏನು ಮಾಡ್ತಾರೆ? ಹ್ಯಾಂಡ್ ಓವರ್ ಅಲ್ಲಿ ಅದಿರುತ್ತೆ ಅಂತ ಅಂದಾಗ ಹಾಂ, ಇಲ್ಲಿ ಪಾಲಿಕೆ ಸದಸ್ಯರಾಗಬೇಕು. CM and DCM ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ದಿ ಕಮಿಷನರ್. ಆಮೇಲೆ ಇವ್ರ ಪವರ್ಸೇ ಇಲ್ಲ. ಇವ್ರು ಪಾಸ್ ಮಾಡಿದ್ರು, ಅಲ್ಲಿ ರಾಟಿಫೈ ಆಗೋ ತನಕ CM ಸಾಹೇಬರು ಅಂಕಿತ ಮಾಡೋ ತನಕ ಇದು ಜಾರಿಗೆ ಬರಲ್ಲ. ಅಂದರೆ ದೇರ್ ವಿಲ್ ಬಿ ಇವಾಗ ನಾನು ಇನ್ನೊಂದು ಹೇಳ್ತೀನಿ. ಇವಾಗ ಅವ್ರು ಬಜೆಟ್ ಮಾಡ್ತಿದ್ರು, ಜನಕ್ಕೆ ಕೇಳಿದ್ರು ನಿಮ್ದೇನಿದೆ ಕೊಡಿ ಅಂತ. BBMP ಮಾಡ್ತಿದ್ರಲ್ಲ ಪದ್ಮನಾಭ ರೆಡ್ಡಿ ಅವರು. ಹೌದೌದು, ಮೊನ್ನೆ So ಮಾಡಿದ್ರಲ್ಲ. you are taking away because you are just shifting all the powers and authority to the top level. ನಮ್ದೇನಿದೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಂಡ್ ಲೋಕಲ್ ಗೌರ್ಮೆಂಟ್. ಅಂದ್ರೆ ದಟ್ ಮೀನ್ಸ್ ಕಾರ್ಪೊರೇಟರ್ ಸದಸ್ಯರು, ಮೇಯರ್ಗಳು ಎಲ್ಲರೂ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ CM DCM ನೇ ಮೀಟ್ ಮಾಡ್ಬೇಕಾ? ಇಲ್ಲ.